ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ನಾವಿವತ್ತು ಈಶಾ ಫೌಂಡೇಶನ್ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ, ಯಾಕೆ ಅದೇ ನೋಡಿ. ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಆಧಾರ್ ಕಾರ್ಡ್ ಟಿಕೆಟ್ ನಂದು. ನಾವು ಆ್ಯಕ್ಚುಲಿ ಏನಕ್ಕೆ ಹೋಗ್ತಾ ಇರೋದು ಅಂತ ಅಂದರೆ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಈಶಾ ಫೌಂಡೇಶನ್ಗೆ. ಗೊತ್ತಿಲ್ಲ ಏನು ನಡೆಯುತ್ತೆ ಹೆಂಗಿರುತ್ತೆ ಅಂತ, ನಿಮಗೆಲ್ಲನೂ ತೋರಿಸ್ತೀನಿ. ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅವರೊಂದು ಪಿಕಪ್ ಪಾಯಿಂಟ್ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬೇಕಂತೆ. ಕಾರಲ್ಲಿ ಹೋದರೆ ಸುಮ್ಮನೆ ಪಾರ್ಕ್ ಮಾಡೋಕ್ಕೆಲ್ಲ ಹಿಂಸೆ, ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಂದು ಆಧಾರ್ ಕಾರ್ಡ್ ಇದೆ, ಸೊ ಫ್ರೀ. ನಿಂದೆಷ್ಟಾಯಿತು? 210 ಇವನಿಗೆ, ನಂದು ಫ್ರೀ. ಈಗ ನಾವು ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ ಸ್ಟೇಷನ್ ಹತ್ರ ಬರೋಕ್ಕೆ ಹೇಳಿದ್ದಾರೆ, ಮೆಟ್ರೋ ಸ್ಟೇಷನ್ ಹತ್ರ. ಸೊ ಬಸ್ ಇಳ್ಕೊಂಡು ಕೆಂಗೇರಿಲಿ ಇಲ್ಲಿ ಮೆಟ್ರೋ ಹತ್ಕೊಂಡು ಹೊರಟ್ವಿ. ಇವಾಗ ಮೆಟ್ರೋಯಿಂದ ಬಂದ್ವಿ. ಸೊ ರೋಲ್ ತಿನ್ನೋಣ ಅಂತ ರೋಲ್ ತಿಂತಾ ಇದ್ದೀವಿ. ಹೊಟ್ಟೆ ಹಶ್ವಾಗ್ತಾ ಇತ್ತು, ಅದಕ್ಕೆ. ಹೆಂಗಿದೆ? ಚೆನ್ನಾಗಿದೆಯಾ? ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಅವ್ರದ್ದೇ ಬಸ್ಸು. ಇನ್ನೂ ಸ್ವಲ್ಪ ಜನ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಬಂದು ಆಲ್ರೆಡಿ ಹಾಫ್ ಆನ್ ಅವರ್ ಆಯಿತು. ಇನ್ನೂ ಸ್ವಲ್ಪ ಜನ ಬರಬೇಕಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ. ನಮಗೆ ಗೊತ್ತಿರೋರು ಯಾರಾದರೂ ಬರ್ತಾರಾ ನೋಡೋಣ. ಬಟ್ ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಸಿಲು, ಸೆಕೆ, ರಾತ್ರಿ ಮಳೆ ಬಂದುಬಿಡುತ್ತೆ ಸಡನ್ನಾಗಿ ಅಲ್ವಾ? ಇವಾಗ ಸೆಕೆ. ಫೈನಲಿ ರೀಚ್ ಆದ್ವಿ ಈಶಾ ಫೌಂಡೇಶನ್ಗೆ. ಇಲ್ಲೆಲ್ಲ ಯಾರನ್ನೂ ಅಲೋ ಮಾಡಲ್ವಂತೆ. ಸೊ ನಮಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಒಳಗೆ. ನೋಡೋಣ ಹೆಂಗಿರುತ್ತೆ ಏನು ಅಂತ. ನಾವೀಗ ಬ್ಯಾಕ್ ಸೈಡ್ ಇದ್ದೀವಿ. ಈ ಕಡೆ ಹಿಂದೆ ಆ್ಯಕ್ಚುಲಿ ಬ್ಯಾಕ್ ಸೈಡ್ ಯಾರಿಗೂ ಬಿಡಲ್ವಂತೆ. ನಾವು ಬಂದಿದ್ದೀವಿ. ನೋಡೋಣ ಮುಂದೆ ಎಲ್ಲ ಹೇಗಿರುತ್ತೆ ಅಂತ. ನೋಡಿ, ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಈಗ ವೆಲ್ಕಮ್ ಡ್ರಿಂಕ್ ಮತ್ತು ಸ್ನ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಈಗ ಬಂದ ತಕ್ಷಣ ರಿಫ್ರೆಶ್ಮೆಂಟ್ಗೆ ಅಂತ ಏನಿದು ಮೂಂಗ್ ದಾಲ್ದು ಉಸ್ಲಿ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ಟೇಸ್ಟು? ಇಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟು. ಹೊಟ್ಟೆ ಹಶ್ವಾಗಿರೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿದೆ ತಾನೇ. ಒಳಗೆ ಎಂಟರ್ ಆದ್ವಿ. ಈ ಥರ ಇದೆ. ಐ ಥಿಂಕ್ ಮೆಡಿಟೇಷನ್, ಯೋಗ ಆ ಥರ ಎಲ್ಲ ಮಾಡೋ ಜಾಗ ಇದು. ಬನ್ನಿ, ಇಲ್ಲಿ ಕೂತ್ಕೊಳ್ಳೋಕೆ ಹೇಳಿದ್ದಾರೆ, ಕೂತ್ಕೊಳ್ಳೋಣ. His voice of love and warmth for truth and compassion. Satguru, one of the ಇಂಟ್ರೊಡಕ್ಷನ್ ಒಬ್ರಿಗೊಬ್ರು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಫನ್ನಾಗಿ ಒಂದು ಗೇಮ್ ಆಡಿಸಿದ್ರು. ಅದ್ರ ಬಗ್ಗೆ ಆ ಗೇಮಲ್ಲಿ ಸ್ವಲ್ಪ ಜನದ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ. ಇವಾಗ ಅದೆಲ್ಲ ಮುಗೀತು. ಏನಕ್ಕೆ ಹೋಗ್ತಾ ಇದ್ದೀವಿ? ಸೊ ಇಲ್ಲಿ ಏನೇನಿದೆ ಅವೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ.
ಒಳಗೆ ಆ್ಯಕ್ಚುಲಿ ಮೊಬೈಲೆಲ್ಲ ಅಲೋ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಅದನ್ನು ಕೇಳಿಸ್ಕೊಳ್ಳಿ ಅಂತ. ಸೊ ಒಳಗೆ ಶೂಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನೇನಾಯಿತು ಅಂತ ಆಮೇಲೆ ಹೇಳಿ. ಈ ಚಕ್ರ ಒಂದು ರೌಂಡ್ ತಿರ್ಗೋತಾರೆ, 64 ರೌಂಡ್ ತಿರುಗಿದ್ರೆ ಆ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ರೀಚ್ ಆಗುತ್ತಂತೆ. ಆ ಥರ ಮಾಡಿರೋದು ಇದನ್ನು. ಇಲ್ಲೂ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ, ತುಂಬ ಚೆನ್ನಾಗಿದೆ. ಒಳಗೆ ರೆಕಾರ್ಡ್ ಮಾಡೋಂಗಿಲ್ಲ ಅಂದರು. ಇಲ್ಲಿ ಮುಗಿಸ್ಕೊಂಡು ಗೋಶಾಲಾಗೆ ಹೋಗೋಣ ಅಂತ ಹೇಳಿದ್ದಾರೆ. ಬನ್ನಿ ಹೆಂಗಿರುತ್ತೆ ನೋಡೋಣ ಗೋಶಾಲ. ಓಕೆ, ಇವರೆಲ್ಲ ಜೊತೆಗೆ ಬಂದಿರೋ. ನೋಡಿ ಗೋಶಾಲಾಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಹಂಗಂತ ಹತ್ರ ಹೋದ್ರೆ ಗುಂಬಿಡುತ್ತೆ ಅನ್ಸುತ್ತೆ. ಎಷ್ಟು ದೊಡ್ಡದಿದೆ, ಕೋಪ ಬರೋ ಥರ ಇದೆ ಇದಕ್ಕೆ. ನೋಡು, ಓ ಮೈ ಗಾಡ್, ಮುಟ್ಬಾರ್ದು ಅದನ್ನು, ಕೋಪ ಬರುತ್ತೆ. ಅದು ನೋಡು ಹೆಂಗಿದೆ. ಬನ್ನಿ ಬನ್ನಿ. ಅದು ನೋಡಿ ಹೆಂಗಿದೆ ಗೈಸ್. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಇಲ್ಲಿರೋ ತಳಿಗಳೆಲ್ಲ ರೆಸ್ಕ್ಯೂ ಮಾಡಿರೋದಂತೆ. ಇದಕ್ಕೆಲ್ಲ ನೋಡಿ ಕತ್ತತ್ರ ಕೆಳಗೆ ಇಷ್ಟು ಅಗಲ ಇದೆ. ಅದೇನಕ್ಕೆ ಅಂದರೆ ತಿಂದಿದ್ದೆಲ್ಲ ಫಿಲ್ಟರ್ ಮಾಡೋ ಥರ ಅಂತೆ. ಅದು ಫಿಲ್ಟರ್ ಮಾಡೋದ್ರಿಂದ ಇದು ಸಖತ್ ನ್ಯೂಟ್ರಿಷನ್ ಇರೋವಂಥ ಹಾಲು ಕೊಡುತ್ತಂತೆ. ನಾವು ಕುಡಿಯೋ ಹಾಲಿಗಿಂತ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಇದರಿಂದ. ಗೈಸ್ ಇದು ಅಳ್ತಾ ಇದೆ ಅನ್ಸುತ್ತೆ ನೋಡಿ, ಕಣ್ಣೀರು ಬರ್ತಾ ಇದೆ. ಇವಾಗ ಮತ್ತೆ ಬಂದ್ವಿ ಹಾಲ್ಗೆ. ಮೇ ಬಿ ಈಗ ಯೋಗ ಸೆಷನ್ಸ್ ನಡೆಯುತ್ತೆ ಅನ್ಸುತ್ತೆ, ನೋಡೋಣ. ನೀವು ಬನ್ನಿ. ನನ್ನಲ್ಲಿ ನಾ ಕಂಡೆ ಖುಷಿಯ ಮಳೆ, ನನ್ನ ಗುರು ನೀಡಿದ ಆನಂದ ಅಲೆ. ಲೇಸರ್ ಲೈಟ್ ಶೋ ಇದೆ, ಅದು ನೋಡೋದಕ್ಕೆ ಬಂದಿದ್ದೀವಿ. ಈಗ ಸ್ಟಾರ್ಟ್ ಆಗುತ್ತೆ ನೋಡಿ, ತೋರಿಸ್ತೀವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗುತ್ತಂತೆ. ಸೊ ವಿ ಆರ್ ವೆಯ್ಟಿಂಗ್.
in the upper regions of Himalayas. No one knew who he was, where he came from. He was experiencing dimensions that no witnessing when his stillness lasted for years on end. ಲೇಸರ್ ಶೋ ಮುಗೀತು, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಊಟ ಅರೇಂಜ್ ಮಾಡಿದಾರಂತೆ, ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಹೋಗೋದಷ್ಟೇ ಇವಾಗ. ಬನ್ನಿ ಬನ್ನಿ ಊಟಕ್ಕೆ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬರೋಷ್ಟೊಳಗೆ ಹಾಲಲ್ಲಿ. ಚೆನ್ನಾಗಿತ್ತು. ಈಗ ಮತ್ತೆ ವಾಪಸ್ ಹೋಗಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಈಗ ಆಲ್ರೆಡಿ 8:30 ಆಗಿದೆ. ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 10:30 ಆಗುತ್ತೆ. ನಾವು ನಮ್ಮ ಮೈಸೂರು ರೀಚ್ ಆಗೋಷ್ಟರಲ್ಲಿ 1:30 ಆಗ್ಬೋದು. ಲೇಟ್ ಆಗುತ್ತೆ. ಆಮೇಲೆ ಏನೋ ಕೊಟ್ಟಿದ್ದಾರೆ ಎಲ್ಲರಿಗೂ ಈ ಥರ, ಏನಿದೆ ಗೊತ್ತಿಲ್ಲ. ಮೇ ಬಿ ಬುಕ್ಸ್ ಎಲ್ಲೇ ತೋರಿಸು. ಬುಕ್ ಇದೆ, ಸದ್ಗುರು, ಆಮೇಲೆ ಏನೋ ಬರ್ತಿದ್ದಾರೆ. ಸದ್ಗುರು ಅವರೇ ಬರ್ದಿರೋದು. ಅದನ್ನ ಆಮೇಲೆ ಓದ್ತೀವಿ. ಇದೇನೋ ಒಳಗೆ ಏನಿದು ಏನಿರ್ಬೋದು? ಪ್ರಸಾದ ಅನಿಸುತ್ತೆ. ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀವಿ. ಬಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಒಂಥರ ಪೀಸ್ಫುಲ್ ಆಗಿತ್ತು ಗೈಸ್, ಚೆನ್ನಾಗಿತ್ತು. ನಾವು ಒಂದು ಕಡೆ ಕೂತ್ಕೊಳ್ಳೋದೇ ಕಷ್ಟ ಆ್ಯಕ್ಚುಲಿ. ಅಲ್ಲಿ ಇಲ್ಲಿ ಸುತ್ತಾ ಇರ್ತೀವಿ. ಮನೇಲೂ ಅಷ್ಟೇ, ಟಿ ವಿ ನೋಡುವಾಗ ಒಂದು 10 ನಿಮಿಷ ನೋಡೋದು, ಪಾಸ್ ಮಾಡೋದು, ಮತ್ತೆ ಸುತ್ತೋದು. 10 ನಿಮಿಷ ನೋಡೋದು, ಪಾಸ್ ಮಾಡೋದು, ಮತ್ತೆ ಸುತ್ತೋದು. ಸೊ ಇಲ್ಲಿ ಬಂದಮೇಲೆ ಮೆಡಿಟೇಟ್ ಮಾಡಿಸಿದ್ರು. ಕೂತ್ಕೊಳ್ಳೋಕ್ಕೆ ಬೆನ್ನು ಬಂದ್ಬಿಡ್ತು. ಅವಾಗ ಗೊತ್ತಾಯ್ತು ಚೆನ್ನಾಗಿ ನಾವೇನು ಆರಾಮಾಗಿ ಚೇರಲ್ಲಿ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಮಾಡ್ತೀವಿ. ಓದ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಬನ್ನಿ ಹೋಗೋಣ ಇವಾಗ. ಹೊರಟು